ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಬರುವಂಥ ಎಲ್ಲ ನೋಟಿಫಿಕೇಶನ್ಗಳು ತಮಗೆ ತಲುಪುತ್ತೆ ಸ್ನೇಹಿತರೆ. ನೋಡ್ರಿ, ಕನ್ನಡ ರಾಜ್ಯೋತ್ಸವ ದಿನದಂದು ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಆಟೋ ಚಾಲಕರ ಸಂಘದಿಂದ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಯಿತು ಸ್ನೇಹಿತರೆ. ಸೊ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಆ ವಸಂತ ನಗರದ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಸೊ ಅವರಿಗೆ ಅನೇಕ ಮುಖ್ಯಸ್ಥರು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಟ್ಟರು ಸ್ನೇಹಿತರೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಆಟೋ ಚಾಲಕದ ಎಲ್ಲ ಚಾಲಕರು, ಆ ಸಂಘದ ಅಧ್ಯಕ್ಷರು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಕೂಡ ನಡೆಸಿದರು ಸ್ನೇಹಿತರೆ. ಸೊ ನೋಡ್ರಿ, ಈಗ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಸಮಿತಿಯ ಮುಖ್ಯಸ್ಥರಾದ ಲಾಯನ್ ಬಾಲಕೃಷ್ಣ ಅವರು ಮತ್ತು ಆದರ್ಶ ಯೂನಿಯನ್ ಆಟೋ ಚಾಲಕರ ಮುಖ್ಯಸ್ಥರಾದ ಸಂಪತ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಟೋ ಚಾಲಕರಿಗೆ ಮಾಹಿತಿಯನ್ನು ಕೂಡ ನೀಡಿದರು. ಮತ್ತು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಈ ನಮ್ಮ ಎಲ್ಲ ಆಟೋ ಚಾಲಕರು ಕೂಡ ತೆಗೆದುಕೊಳ್ಳಬೇಕು. ಸೊ ಬರುವ ದಿನಗಳಲ್ಲಿ ನಿಮ್ಮ ಪರವಾಗಿ ನಾವು ಕೂಡ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳಿ ಸಂಪತ್ ಸರ್ ಅವರು ಕೂಡ ಈ ಭಾಷಣದಲ್ಲಿ ಹೇಳಿ ಎಲ್ಲ ಆಟೋ ಚಾಲಕರಿಗೆ ತಮ್ಮ ಕೈಯಿಂದ ಆದಷ್ಟು ಅವರು ಆಟೋ ಚಾಲಕರಿಗೆ ಅವರ ಒಂದು ಡ್ರೆಸ್ ಕೋಡನ್ನು ಕೂಡ ವಿತರಣೆ ಮಾಡಿದರು ಸ್ನೇಹಿತರೆ. ಸೊ ಅದೇ ಥರ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನಗಳಿಗೆ ಊಟವನ್ನು ಕೂಡ, ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಈ ವಸಂತ ನಗರದ ಆಟೋ ಚಾಲಕರ ಸಂಘದಿಂದ ನಡೆಯಿತು ಸ್ನೇಹಿತರೆ. ಸೊ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ನಮಗೆ ಇವತ್ತು ಒಂದು ವಿಶೇಷ ದಿನ, ಯಾವಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ. ಆ ದಿನ ಆಟೋ ಚಾಲಕರಿಗಾಗಿ ತಮ್ಮೆಲ್ಲರಿಗೆ ಡಾಕ್ಟರ್ ಸಂಪತ್ ಸರ್ನ ಹೆಸರು ಗೊತ್ತಿದೆ, ಮುಂದುಗಡೆ ಗೊತ್ತಿದೆಯಾ? ಕರ್ನಾಟಕದಲ್ಲಿ ಆದರ್ಶ ಆಟೋ ಯೂನಿಯನ್ ಅದರದ್ದು ಪ್ರಧಾನ ಕಾರ್ಯದರ್ಶಿ. ನೀವೇನಾದ್ರೂ ಆಟೋ ಓಡಿಸ್ತಾ ಇದ್ರೆ ನಿಮ್ಮ ಆಟೋ ಹಿಂದೆ ಡಿಸ್ಪ್ಲೇ ಇದೆ ಗೊತ್ತಾ, ಲೈಸೆನ್ಸು, ಅದನ್ನ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮಾಡಿಸಿದವ್ರೆ. ಜೋರಾಗಿ ಒಂದು ಚಪ್ಪಾಳೆ. ಸಂಪತ್ ಸಾರು ತುಂಬಾ ಆಟೋದವರಂದ್ರೆ ಭಾರಿ ಪ್ರಾಣ ಅವರಿಗೆ. ಅವರು ಬಿ.ಪ್ಯಾಕ್ ಸಿವಿಕ್ ಹೇಳಿದ್ದಾರೆ. ಅದನ್ನ ಬಿಟ್ಟು ಆದರ್ಶ ಕನ್ಸ್ಟ್ರಕ್ಷನ್ ಮತ್ತು ಇತರ ಕಟ್ಟಡ ನಿರ್ಮಾಣ ಯೂನಿಯನ್ಗೆ ರಾಜ್ಯಾಧ್ಯಕ್ಷರು, ಮತ್ತೆ ಆಟೋ ಯೂನಿಯನ್, ಇನ್ನು ಹಲವಾರು ವಿಚಾರದಲ್ಲಿ ಅವರು ಜನರ ಪರವಾಗಿ ಜನರ ಜೊತೆಗೆ ಇರ್ತಾರೆ. ಪರ್ಟಿಕ್ಯುಲರ್ಲಿ ಆಟೋ ನಮ್ಮ ಸಹೋದರ ಜೊತೆಗೆ ಇರ್ತಾರೆ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ, ಮೊನ್ನೆ ಬಿ.ಪ್ಯಾಕ್ ಇಂದ ಅವ್ರಿಗೆ ಇಸ್ರೇಲ್ ಪ್ರವಾಸ ಹೋಗಿದ್ರು. ನಮ್ಗೆಲ್ಲ ಗೊತ್ತಿರುತ್ತೆ, ಇಸ್ರೇಲ್ ಹಮಾಸ್ ವಾರ್ ನಡೀತಾ ಇರುವಾಗ ಇವರೆಲ್ಲ ಅಲ್ಲೇ ಬರಕ್ಕಾಗದೆ ಅಲ್ಲೇ ಇದ್ರು. ಮತ್ತೆ ನಮ್ಮ ಕರ್ನಾಟಕದಿಂದ ಮುಖ್ಯಮಂತ್ರಿ ಅವರು ಮಾತಾಡಿ ಎಲ್ಲ ಮಾಡಿ ಇವ್ರನ್ನ ಸುರಕ್ಷಿತವಾಗಿ ಬಂದಿದ್ದಾರೆ. ಅದಕ್ಕೊಂದು ಜೋರಾದ ಒಂದು ಚಪ್ಪಾಳೆ ನೋಡಿ. ಅವ್ರು ಮಾಡಿದ ಸೇವೆ ಅವ್ರನ್ನ ನಿಮ್ಮ ಮುಂದೆ ಕೂರಿಸಿದೆ. ಸೊ ಇವಾಗ ಡೈರೆಕ್ಟ್ ವಿತರಣೆ ಮಾಡೋದ ಮಾತಾಡ್ಬೇಕಾ? ಈಗ ನಾನೇ ಮಾತಾಡ್ತಾ ಇದ್ದೀನಿ. ಸಂಪತ್ ಸಾರು ಒಂದು 2 ನಿಮಿಷ ಮಾತಾಡ್ಬೇಕು ತಮ್ಮನ್ನು ಕುರಿತು ಅಂತ. ಎಲ್ರಿಗೂ ನಮಸ್ಕಾರ. ನಾನು ಪ್ರೆಸೆಂಟ್ ಅವರಲ್ಲೇ ಇರೋದು. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ನನ್ನ ಆಫೀಸಲ್ಲೇ ಇದೆ. ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ಸಾರ್ ಹೇಳಿದಾಗೆ ಕನ್ಸ್ಟ್ರಕ್ಷನ್ ವರ್ಕರ್ದು ಕೂಡ ನಾನು ಒಂದು ಯೂನಿಯನ್ ಮಾಡಿದ್ದೀನಿ. ಈಗ ಆಟೋ ಚಾಲಕರು ಕೂಡ ಅದರಲ್ಲಿ ನೋಂದಾವಣೆ ಮಾಡ್ಕೋಬೋದು. ಅದರಿಂದ ದಯವಿಟ್ಟು ನಾನು ಇಲ್ಲೇ ಒಂದು ಕ್ಯಾಂಪ್ ಹಾಕ್ತೀನಿ. ನೋಂದಾವಣೆ ಹಾಕ್ಕೊಂಡ್ರೆ ಅದರಲ್ಲಿ ಭಾಳಷ್ಟು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ. ಅದನ್ನು ನಮ್ಮ ಆಟೋ ಚಾಲಕರಿಗೂ ಅನ್ವಯಿಸ್ತಾ ಇದೆ. ಅದರಿಂದ ನಾವು ಕ್ಯಾಂಪ್ ಮಾಡೋಣ. ಕ್ಯಾಂಪ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ನ ಎಲ್ಲರೂ ರಿನಿವಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಮಗೆ ಬೇಕಾಗಿರೋದು ಒಂದು ಆಧಾರು ಮತ್ತು ಡ್ರೈವಿಂಗ್ ಲೈಸೆನ್ಸು, ಇದು 2 ಇದ್ದರೆ ನಮಗೆ ಒಂದು ನೋಂದಾವಣೆ ಆಗುತ್ತೆ. ಅದಕ್ಕೆ ಸಣ್ಣ ಫೀಸ್ ಒಂದಿರುತ್ತೆ. ಅದನ್ನು ಕಟ್ಬಿಟ್ಟು ನೀವು ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿಂದ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗ್ಬೇಕಂತೇಳಿ ಎಲ್ಲ ಬಂದು ಅಧಿಕಾರಿಗಳೇ ಬಂದು ನಿಮಗೆ ವಿಷಯ ತಿಳಿಸ್ತಾರೆ. ಇದನ್ನು ನೀವು ವಿಷಯ ತಿಳ್ಕೊಂಡು ಎಲ್ಲ ನೋಂದಾವಣೆ ಮಾಡಿಕೊಂಡ್ರೆ ಕೆಲವು ಟೈಮಲ್ಲಿ ಅದು ನಮಗೆ ಸ್ಕೂಲ್ಗೆ ಫೀಸ್ ಹಾಕ್ಬೋದು, ಬೇರೆ ಇದಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿಂದ ಸೌಲಭ್ಯ ಸಿಗುತ್ತೆ. ಅದನ್ನು ನಾವು ನಿಮಗೆ ಪಡಿಸ್ಕೊಡಿಸ್ತೀವಿ. ಅದಕ್ಕೆ ನನಗೆ ಲಯನ್ ಬಾಲಕೃಷ್ಣ ಸರ್ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಇದರಿಂದ ದಯವಿಟ್ಟು ಈ ಕ್ಯಾಂಪ್ನ ನಾನು ಯಾವತ್ತು ಮಾಡ್ತೀನಿ ಅಂತ ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ. ಪ್ರಕಾಶ್ ಅವ್ರಿಗೆ ಹೇಳಿದಾಗ ತಾವೆಲ್ಲ ಬಂದು ನೋಂದಾವಣೆ ಮಾಡ್ಕೊಳ್ಳಿ.
ಈಗಲೇ ಹೇಳ್ತೀನಿ, ಲೈಸೆನ್ಸ್ ರಿನ್ಯೂವಲ್ ಮಾಡದೇ ಇರೋರು ದಯವಿಟ್ಟು ರಿನ್ಯೂವಲ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅಡ್ರೆಸ್ಸಲ್ಲಿ ಈಗ ನಮ್ಮ ಆಧಾರಲ್ಲಿ ನಿಮ್ಮ ಫೋನ್ ನಂಬರು ನೋಂದಣಿ ಆಗಿರಬೇಕು, ಇಲ್ಲಾಂದ್ರೆ ಅದು ಎತ್ಕೊಳ್ಳಲ್ಲ. ಅದನ್ನು ಕೂಡ ಏನಾದರೂ ನೀವು ಒಂದು 15 ದಿವಸದಲ್ಲಿ ಮಾಡ್ಕೊಬಿಟ್ರೆ ಅದೆಲ್ಲ ನಮಗೆ ಸರ್ಕಾರದಿಂದ ನಮಗೆ ಏನೇ ಸೌಲಭ್ಯ ಸಿಕ್ಕರೂ ಕೂಡ ನಮ್ಗೆ ಸಿಗುತ್ತೆ. ಅದನ್ನು ನಿಮ್ಗೆ ಬಂದು ತಲುಪಿಸೋ ಕೂಡ ಜವಾಬ್ದಾರಿ ನಂದು. ಇವತ್ತು ಬಂದು ನನಗೆ ಹೇಳಿದಾಗ ನನ್ನ ಕೈಲಿ ಆದಷ್ಟು ಒಂದು ಎಷ್ಟು ಯೂನಿಫಾರ್ಮ್ ಕೊಡಬೇಕಾಗತ್ತೆ, ಆಯ್ತಪ್ಪ ನಾನು ಬಂದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ನಾನು ಕೂಡ ನಿಮ್ಮ ಜೊತೆಲಿ ಒಂದು 40 ವರ್ಷದಿಂದ ನಾನು ಹಂಗೆ ಬಂದವನು. ಆದ್ದರಿಂದ ನನಗೊಂದು ಖುಷಿ ಆಯಿತು. ಇವತ್ತು ಇಲ್ಲಿ ವಸಂತ ನಗರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ರೆ, ಅನ್ನದಾನ ನಡೀತಾ ಇದೆ. ಇವತ್ತೇನಾದ್ರು ನನಗೆ ಮೊದಲೇ ಗೊತ್ತಿರೋ ನಾನು ಮೆಡಿಕಲ್ ಕ್ಯಾಂಪ್ ಕೂಡ ಮಾಡ್ತಾಯಿದ್ದೆ. ನೆಕ್ಸ್ಟ್ ಟೈಮ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ. ಈಗ ಸಾರ್ ಹೇಳ್ದಂಗೆ ಒಂದೇ ನಿಮಿಷ. ಈಗ ಮತ್ತೆ ಒಂದೇ ನಾನು ಲೇಡೀಸ್ಗಳಿಗೆ ಫ್ರೀ ಡ್ರೈವಿಂಗ್ ಮಾಡಿಸ್ತಾ ಇದ್ದೀನಿ. ಇದು ಎಷ್ಟು ಜನಕ್ಕೆ ಜೆಂಟ್ಸು ಏನಾದ್ರು ನಮ್ಮನ್ನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಸರ್ಕಾರನೇ ಬಂದ್ಬಿಟ್ಟು ಈಗ 50% ಲೇಡೀಸ್ಗಾಗಿ ಈಗ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ. ಆದ್ದರಿಂದ ಯಾರು ಹೆಣ್ಮಕ್ಳು ಡ್ರೈವಿಂಗ್ ಕಲಿಬೇಕಂತ ಹೇಳಿದ್ರೆ ನನ್ನ ಪ್ರೆಸೆಂಟ್ ಒಂದು ಕಳಿಸ್ಕೊಡಿ. ಎಲ್ಲೆಲ್ಲೂ ಫ್ರೀಯಾಗಿ ಕೊಡಿಸು. 45 ದಿವಸ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡ್ತೀವಿ. ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ಮೇಲೆ ಯೂನಿಫಾರ್ಮ್ ಕೊಡಿಸ್ತೀವಿ. ಗಾಡಿ ಕೊಡಿಸ್ತೀರಾ ಸರ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸರ್ಕಾರಲ್ಲಿ ನಾವು ಎಲ್ಲ ಡಿಎಲ್ಗಳನ್ನ ಮಾಡಿಸ್ಕೊಂಡ್ಮೇಲೆ ಇಲಾಖೆಗಳಿದೆ, ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ಡೆವಲಪ್ಮೆಂಟು, SC/ST ನಿಗಮಗಳೆಲ್ಲ ಇರುತ್ತೆ. ಅಂಥ ನಿಗಮಗಳಲ್ಲಿ ನಾವು ಏನಾದರೂ ನಾನು ಅಪ್ಲೈ ಮಾಡಿದ್ರೆ ಅಲ್ಲೂ ತನಗೂ ಸಣ್ಣ ಪಟ್ಟಿಯಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಯಾರಿಗೆ ಅಂದರೆ ಹೆಂಗಸರಿಗೆ ಮಾತ್ರ. ಅದನ್ನು ನಾವು ಒಂದು ಏಜ್ ಲಿಮಿಟ್ ಮಾಡ್ಕೊಂಡಿದ್ವಿ. 20 ವರ್ಷದಿಂದ 45 ವಯಸ್ಸು ಒಳಗಡೆ ಇರೋತಕ್ಕಂಥ ಹೆಣ್ಮಕ್ಳಿಗೆ ನಾವು ಕಲಿಸ್ಕೊಡ್ತಾ ಇದ್ವಿ. ಎಲೆಕ್ಟ್ರಿಕ್ ಗಾಡಿ ಯಾಕಂತ ಹೇಳಿದ್ರೆ ಈಗ ನಮ್ಮ ಕೆಲವು ಹೆಣ್ಮಕ್ಳು ಗೇರ್ ಗಾಡಿನ ಓಡಿಸ್ತಾರೆ, ಅವ್ರನ್ನ ಬಿಟ್ಬಿಡಿ. ಈಗ ಈಸಿಯಾಗಿ ಓಡಿಸ್ಬೇಕಂತ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ. ಅದನ್ನು ದುಡಿಮೆ ಮಾಡ್ಕೋಬೋದು. ಈಗ ನೀವು ಗಂಡಸರು ಎಷ್ಟು ದುಡಿತಾರೋ ಅಷ್ಟೇ ಪಟ್ಟಿಗೆ ಅವರು ದುಡಿಯೋ ಸ್ಟೇಜಿಗೆ ಬಂದವ್ರೆ. ಇದನ್ನ ನಮ್ಮ ದುಡಿಮೆನ ಹಾಳು ಮಾಡ್ತಾ ಇದ್ದೀರಾ ನೀವು. ಇದನ್ನ ಯಾಕೆ ಇಲ್ಲಿ ಬಂದು ಹೇಳ್ತೀರಾ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮ ಅಕ್ಕ ತಂಗಿರೋ, ನಿಮ್ಮ ರಿಲೇಷನ್, ಅಕ್ಕಪಕ್ಕ ಇರತಕ್ಕಂಥ ಜನಗಳು ಯಾರೇ ಇದ್ರೂ ಕೂಡ ನನ್ನ ಹತ್ರ ಬಂದು ಸೇರಿಸ್ಕೊಡಿ. ಅವ್ರಿಗೆ ನಾವು ಖಂಡಿತವಾಗಿ ಉಚಿತವಾಗಿ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳ್ಳೋ ಜವಾಬ್ದಾರಿ ನೋಡಿ. ಸಂಪತ್ ಸರ್ ಇಲ್ಲಿ ಬಂದಿದ್ದು ನಿಮ್ಗೆ ಎಷ್ಟು ಮಾಹಿತಿ ಸಿಕ್ತು. ಸೊ ನಾವೇ 300 ಜನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಯೂನಿಫಾರ್ಮು ರೋಟರಿ ನನ್ನ ಫ್ರೆಂಡೇ ಇರೋದು, ಅವರು ಪ್ರೆಸಿಡೆಂಟು, ಅವ್ರಿಗೆ ಮಾತಾಡಿದ್ದೀವಿ. ಅವರು ಬಹುಶಃ ಕೊಡ್ತಾರೆ. ಅದು ಡಿಸೆಂಬರ್ 6ನೇ ತಾರೀಕು ಟೌನಲ್ಲಿ ನಾವು ಕೊಡ್ತೀವಿ ಹೆಣ್ಮಕ್ಳಿಗೆ. ಯಾಕಂದರೆ ಅವ್ರು ಹೇಳ್ದಂಗೆ ಅವರು ದುಡಿತಾ ಇದ್ದಾರೆ, ಸರಿನಾ? ಅದಕ್ಕೆ ಸಂಪತ್ ಸಾರು ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಈಗ ಅಮೃತ ಉಳಿಸುವ ಮಾಡಿ ಮಂತ್ರಾಕ್ಷತೆಯ ಭರಣಿ ನನ್ನ ಕರ್ನಾಟಕ ಮಾತೆಗೆ, ಕರ್ನಾಟಕ ಮಾತೆಗೆ ಜೈ ಕರ್ನಾಟಕ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಬಡಬಡಿಸೋ ಭಾಷೆಯ ಬಾವುಟ ನಮ್ದೇನೆ. ಮನೆಯೊಳಗೆ ಕ್ರಮ
ಕಪ್ಪು ಮಣ್ಣ ಭೂಮಿ ನಿಂದೆ ಕನ್ನಡಿಗ ಸ್ವಾಮಿ ಆಂಜನೇಯ ನಮ್ಮ ಕನ್ನಡಿಗ ರವನರ ನಡೆದು ಬೆತ್ತರ ಬಸಿದ ಹೊನಕೆಯ ಹಿಡಿದು ಕಲೆಗಳ ನಡೆದ ವಿಶ್ವದ ಲಿಪಿಗಳ ರಾಣಿ ಅಮೃತ ಉಣಿಸುವ ಮಾಡಿ ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ ನೀಲಿ ಸಿದ್ದಪ್ಪಾಜಿ ಸ್ವಾಮಿ ಬನ್ಯೋ ಬನ್ಯೋ ಮಂಟೇರ ಲಿಂಗಯ್ಯ ಬನ್ಯೋ ಸಿದ್ಧಾರೂಢ ಸ್ವಾಮಿ